ಉಂಗುರುಗಳನ್ನು ಕಂಡು ಬ್ರಹ್ಮನು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ. ಎಲ್ಲ ಸಾರಥಿ ದೇವ, ಈಕೆಯ ಉಂಗುರು ಕೂದಲು ಎಡದಲ್ಲಿ ಬಲದಲ್ಲಿ ಚಲಿಸಾಡುತ್ತ ಎನ್ನ ಮನೆ ಸೂರಗೊಂಡಿದ್ದು. ಹೌದು ದೇವ. ಅಲ್ಲ ಸಾರಥಿ ಭೂಪತಿ, ಈಕೆಯ ಜಡೆಯಂ ಕಂಡು ಆದಿಶೇಷನ ಪುತ್ತ ನೆತ್ತಿಗೆ ಏರಿ ತದ್ವೇಗಂ ತಡೆಯಲಾರದೆ. ಹೌದು ದೇವ. ಅಲ್ಲ ಸಾರಥಿ ಅಹೋ ದೇವ, ಇವಳ ತುಟಿಗಳಂ ಕಂಡು ತೊಂಡೆ ಹಣ್ಣು ನಾಚಿ ಊರೊಳಗೆ ತನ್ನ ಮಗವನ್ನು ತೋರಿಸಲಾರದೆ ತನ್ನ ಗಿಡದ ಬುಡದಲ್ಲಿ ಅವಿದು ಕುಳಿತಿದ್ದು. ಹೌದು ದೇವ. ಅಹೋ ಅಕ್ಕಯ್ಯ, ರಮೇ, ಗಿರಿಜೆ, ಶಾರದೆ, ಶಶಿ, ಚಿತ್ರಲೇಖಾದಿ ನಾಯಕಿಯರೇ ಮಹಾ ರೂಪವತಿಯರೆಂದು ಹೇಳುತ್ತಾರೆ ಅಕ್ಕಯ್ಯ. ಆದರೆ ಈ ಸುಂದರ ಸ್ತ್ರೀಯರ ದಾರಿಯನಿಗೆ ತಿಳಿಯಲಾಗಿದೆ ವಿರಾಟನ ಕಾಂತೆ ಬಿಡಿ ಸಣ್ಣ ಮನದ ಚಿಂತೆ. ಸೈಲಾಸ್, ಒಂದು ಮಲ್ಲಿಕಾರ್ಜುನ್ ಗೌಡ ಅವರು ಈ ನಾಟಕ ಸಂಘಕ್ಕೆ ಆಯ್ಕೆ ಮಾಡಿರುತ್ತಾರೆ. ಈ ನಾಟಕದ ಮ್ಯಾನೇಜರ್ ಬಂದು ಸ್ವೀಕರಿಸುವುದಾಗಿ ಕೇಳಿಕೊಳ್ಳುತ್ತೇವೆ. 1,001 ರೂಪಾಯಿ. ಎಂದು ಮಲ್ಲಿಕಾರ್ಜುನ್ ಗೌಡ ಅವರು ಈ ನಾಟಕ ಸಂಘಕ್ಕೆ 1,001 ರೂಪಾಯಿ ಮಾಡಿರುತ್ತಾರೆ. ಮ್ಯಾನೇಜರ್ ಸ್ವೀಕರಿಸಬೇಕು. ಅಕ್ಕಯ್ಯ, ಹೌದಕ್ಕ, ಯಾರ ಅಕ್ಕ ಇವಳು? ಆಗ್ರಜೆ, ಅವಳು ನನಗೆ ಇಷ್ಟವಾಗಿರುವ ಆಗ್ರಜೆ. ಹೌದಕ್ಕಯ್ಯ, ಈ ನಿನ್ನ ತಮ್ಮನು ಯೌವನ ತುಂಬಿದ ವೀರನು. ಅಕ್ಕಯ್ಯ, ವೀರನಕ್ಕಯ್ಯ, ನಿನ್ನ ತಮ್ಮನ ಮೇಲೆ ಸಂಶಯವೇ? ಹೌದಲ್ಲಕ್ಕಯ್ಯ? ಯಾರಕ್ಕಯ್ಯ? ಹೌದಕ್ಕಯ್ಯ, ಸಹಜವಾಗಿ ಕೇಳುವೆನು. ಚೆನ್ನಾಗಿ ಹೇಳು ಆಗ್ರಜೆ. ಹೌದಕ್ಕಯ್ಯ, ನಾನು ಚೆನ್ನಾಗಿ ಕಿವಿ ತುಂಬ ಕೇಳಬೇಕು ಆಗ್ರಜೆ. ಹೌದಕ್ಕಯ್ಯ, ನನಗೆ ಅಕ್ಕಯ್ಯ, ನೀನೇ ಹೇಳಬೇಕು ಆಗ್ರಜೆ. ಅಕ್ಕಯ್ಯ, ಸಹಜವಾಗಿ ಕೇಳುವೆನು. ಕೇಳಿದ ಅಕ್ಕಯ್ಯ? ಹೌದಕ್ಕಯ್ಯ. ಆಗ್ರಜೆ, ಚೆನ್ನಾಗಿ ಹೇಳು ಆಗ್ರಜೆ. ಹೌದಕ್ಕಯ್ಯ, ಬಹಳ ಆತುರದಿಂದ ಬಂದಿರೋದು ಅಕ್ಕಯ್ಯ. ಆಗ್ರಜೆ, ಅಕ್ಕಯ್ಯ, ಅಬ್ಬಬ್ಬಬ್ಬ ಏನು ಹೇಳಿದ ಅಗ್ರಜೆ? ಇದ್ದ ಮಾತು ಇನ್ನೊಂದು ಸಾರಿ ಹೇಳು ಅಗ್ರಜೆ. ಹೌದಾ ಅಕ್ಕಯ್ಯ? ಅಗ್ರಜೆ,